ನಮಸ್ಕಾರ ಕರ್ನಾಟಕ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆ ಎಪಿಸೋಡ್ನಲ್ಲಿ ಇಡೀ ಕತೆನೇ ಉಲ್ಟಾ ಮಾಡೋ ಬಿಗ್ ಟ್ವಿಸ್ಟ್ ಕಾಯ್ತಾ ಇದೆ. ಇಷ್ಟು ದಿನ ಭೂಮಿ ಮೇಲೆ ಗೂಬೆ ಕೂರಿಸಿ ಅವಳನ್ನ ಮನೆಯಿಂದ ಆಚೆ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದ ಆ ಫ್ರಾಡ್ ಅಶ್ವಿನಿ ನಾಳೆ ಸತ್ಯಣ್ಣನ ಚಾಣಕ್ಯ ಬುದ್ಧಿಗೆ ತಾನಾಗೆ ಇಡೀ ಕುಟುಂಬದ ಮುಂದೆ ರೆಡ್ ಹೆಡ್ ಹಂಗೆ ಸಿಕ್ಬಿಡ್ತಾಳೆ. ಅಷ್ಟಕ್ಕೂ ಸತ್ಯಣ್ಣ ಮಾಡಿದ ಮಾಸ್ಟರ್ ಪ್ಲಾನ್ ಏನು? ಅಶ್ವಿನಿ ತನ್ನ ಬಾಯಿಂದನೇ ಸತ್ಯ ಒಪ್ಕೊಂಡಿದ್ದು ಹೇಗೆ? ಪೂರ್ತಿಯಾಗಿ ಹೇಳ್ತೀವಿ. ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಎಪಿಸೋಡ್ನಲ್ಲಿ ಕೋಮದಿಂದ ಎದ್ದ ಸಂಗೀತಾಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗಿರೋದ್ರಿಂದ ಅಜಿತ್ ಮತ್ತೆ ಭೂಮಿ ಕಾಂಟ್ರಾಕ್ಟ್ ಮದುವೆ ವಿಷಯ ಪೂರ್ತಿ ಮರೆತು ಹೋಗಿರುತ್ತೆ. ಇದನ್ನೇ ಕಾಯ್ತಾ ಇದ್ದ ಅಜಿತ್ ಸಂಗೀತ ರೂಮ್ನಿಂದ ಹೊರಬರ್ತಿದ್ದ ಹಾಗೆ ಭೂಮಿನ ಕೈ ಹಿಡಿದು ಎಳೆದಾಡಿ, ನಮ್ಮಮ್ಮನ ಈ ಸ್ಥಿತಿಗೆ ನೀನೇ ಕಾರಣ, ಇನ್ನು ಮುಂದೆ ಈ ಮನೆಯಲ್ಲಿ ಇರಬೇಡ, ಹೊರಡು ಅಂತ ಕಾರಿಡಾರ್ನಲ್ಲಿ ಜೋರಾಗಿ ಕಿರ್ಚಾಡ್ತಾರೆ. ಇದನ್ನ ನೋಡಿ ಕುಟುಂಬಸ್ಥರು ಬಂದು ಅಜಿತ್ನ ತಡೆಯೋಕೆ ನೋಡ್ತಾರೆ. ಆದ್ರೆ ಅಸಲಿ ಟ್ವಿಸ್ಟ್ ಬರೋದು ಇಲ್ಲೇ ನೋಡಿ. ಅಲ್ಲಿಗೆ ಬರೋ ಅಶ್ವಿನಿ, ಇವರಿಬ್ಬರದ್ದು ಕಾಂಟ್ರಾಕ್ಟ್ ಮದ್ವೆ ಅಪ್ಪ, ಅದಕ್ಕೆ ಅಜಿತ್ ಅವಳನ್ನ ಆಚೆ ಹಾಕ್ತಿದ್ದಾನೆ, ಅವಳು ನಿಜವಾದ ಸೊಸೆನೇ ಅಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಎಂಟ್ರಿ ಕೊಡೋ ನಮ್ಮ ಸತ್ಯಣ್ಣ ಸೈಲೆಂಟ್ ಆಗಿ ಒಂದು ಸೈಕಾಲಜಿಕಲ್ ಗೇಮ್ ಆಡ್ತಾನೆ. ಅಶ್ವಿನಿಯ ಅತಿಯಾದ ಆತುರ ಮತ್ತೆ ಕೋಪನೆ ಬಳಸ್ಕೊಂಡು ಅವಳಿಗೆ ಮಾತಿನಲ್ಲೇ ಕೆಣಕ್ತಾನೆ. ಭೂಮಿ ಯಾವತ್ತೂ ತಪ್ಪು ಮಾಡೋಳಲ್ಲ, ಅವಳು ತುಂಬಾನೇ ಒಳ್ಳೆ ಹುಡುಗಿ, ನಿಮ್ದೇ ತಪ್ಪು ಅಂತ ಪ್ರಚೋದಿಸ್ತಾನೆ. ಆದ್ರೂ ಅಶ್ವಿನಿ ಬಾಯಿ ಬಿಡದೆ ಇದ್ದಾಗ ಅವನೇ ಬಾಯಿ ಬಿಟ್ಟು, ಅಜಿತ್ ಇದಕ್ಕೆಲ್ಲ ಕಾರಣ ಅಶ್ವಿನಿ ಕಣೋ, ಭೂಮಿ ಏನೂ ಹೇಳಿಲ್ಲ, ಅಮ್ಮನಿಗೆ ಹೋಗಿ ಹೇಳಿದ್ದು ಈ ಅಶ್ವಿನಿನೇ ಅಂತ ಹೇಳ್ತಾನೆ. ಇಲ್ಲಿ ಅಜಿತ್ಗೆ ಯಾರ ಮಾತು ನಂಬಬೇಕು, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ. ಆದ್ರೂ ಇಲ್ಲಿ ಅಶ್ವಿನಿ ಹೇಳ್ತಾ ಇರೋದನ್ನ ಯಾರು ನಂಬಲ್ಲ. ಭೂಮಿ ಕಾಂಟ್ರಾಕ್ಟ್ ಮದ್ವೆ ಆಗಿದ್ದು ಅಂತ ಯಾರು ನಂಬಕ್ಕೆ ತಯಾರಿರಲ್ಲ. ಇಲ್ಲಿ ಭೂಮಿ ಮತ್ತೆ ಇವರು ಅಜಿತ್ ಕೂಡ ಮಾತಲ್ಲಿ ಹೇಳ್ತಾ ಇರಲ್ವಲ್ಲ. ಇವಾಗ ಅಶ್ವಿನಿಗೆ ಹೇಗಾದ್ರೂ ಮಾಡಿ ಈ ಸೀನ್ನ ಅವಳು ಯೂಸ್ ಮಾಡ್ಕೋಬೇಕು. ಸೊ ಅವಳಾಗಿ ಏನ್ ಮಾಡ್ತಾಳೆ ಅಂದ್ರೆ, ಅಪ್ಪ ಈ ಕಾಂಟ್ರಾಕ್ಟ್ ಪೇಪರನ್ನು ದೇವ್ರ ಮುಂದೆ ಇಟ್ಟಿದ್ದು ನಾನೇನೆ, ಅತ್ತೆಗೆ ತೋರಿಸಿದ್ದು ನಾನೇ ನೋಡಿದ್ದೀನಿ ಅವರದ್ದು ಕಾಂಟ್ರಾಕ್ಟ್ ಮ್ಯಾರೇಜು ಅಂತ ಹೇಳ್ಬಿಡ್ತಾಳೆ. ಅದನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಈಗ ಅಶ್ವಿನಿ ಗುಟ್ಟು ಎಲ್ಲರ ಮುಂದೆ ಬಯಲಾಗಿದೆ. ಅಶ್ವಿನಿ ತಾನಾಗೆ ಸತ್ಯ ಒಪ್ಕೊಂಡ ತಕ್ಷಣ ಅಜಿತ್ಗೆ ಬಿಗ್ ಶಾಕ್ ಆಗತ್ತೆ. ಇಷ್ಟು ದಿವಸ ನಿರಪರಾಧಿ ಭೂಮಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಕೂಗಾಡಿದ್ದಕ್ಕೆ ಅಜಿತ್ಗೆ ತುಂಬಾನೇ ಪಾಪ ಪ್ರಜ್ಞೆ ಕಾಡಕ್ಕೆ ಶುರುವಾಗತ್ತೆ. ಆದ್ರೆ ಸ್ವಾಭಿಮಾನಿ ಭೂಮಿ ಮಾತ್ರ 1 ವರ್ಷದ ಅಗ್ರಿಮೆಂಟ್ ಮುಗಿದಿದೆ, ನಾನು ಈ ಮನೆಯಲ್ಲಿ ಇರಲ್ಲ ಅಂತ ಕಣ್ಣೀರು ಹಾಕ್ತಾ ಹೋಗ್ಬಿಡ್ತಾಳೆ. ನಾಳಿನ ಎಪಿಸೋಡಲ್ಲಿ ಸತ್ಯ ಗೊತ್ತಾದ್ಮೇಲೆ ಅಜಿತ್ ಭೂಮಿನ ತಡೆದು ತನ್ನ ಪ್ರೀತಿ ಒಪ್ಕೋತಾನ. ಅಶ್ವಿನ್ಗೆ ಶ್ರವಣ್ ಕೆನ್ನೆಗೆ ಬಾರಿಸ್ತಾಳ. ಇಲ್ಲ ಅಂದ್ರೆ ಅಜಿತ್ಗೆ ಭೂಮಿ ಮೇಲೆ ಸಿಟ್ಟು ಹೋಗಿಲ್ಲ ಅಂದ್ರೂ ಇಲ್ಲಿ ಅವನ ಅಮ್ಮಗೋಸ್ಕರ ಭೂಮಿನ ಮನೆಯಲ್ಲೇ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಡಾಕ್ಟರು ಈಗಾಗಲೇ ಹೇಳಾಗಿದೆ, ಅವರಿಗೆ ಯಾವ ಶಾಕಿಂದ ಅವರು ಕೋಮಕ್ಕೆ ಹೋದ್ರೋ ಅದನ್ನೆಲ್ಲ ಮರ್ತಿದ್ದಾರೆ. ಮತ್ತೆ ಆ ವಿಷಯ ಅವರಿಗೆ ಗೊತ್ತಾದ್ರೆ ಅವ್ರನ್ನ ಉಳಿಸೋದು ಕಷ್ಟ ಆಗತ್ತೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಭೂಮಿನ ಮನೆಯಲ್ಲೇ ಇಟ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸೊ ಇದನ್ನ ನಾಳಿನ ಎಪಿಸೋಡಲ್ಲಿ ಎಲ್ಲ ಅದು ನಮಗೆ ಗೊತ್ತಾಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗೆ ಬರ್ತಾ ಇದೆ ಸೀರಿಯಲ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ.